ಗೊತ್ತಿಲ್ವಾ? ಇಂದು ಸಭೆಯ ನಿರ್ಮಾಣದ ಬಗೆಯೇ ವಿಶೇಷವಾದದ್ದು. ಹೌದಾ? ಹಾಗಾದ್ರೆ ಕೃಷ್ಣ ಬರುತ್ತೇನೆ ಅಂತ ಹೇಳಿದ್ದಾನಲ್ಲ, ಬರ್ಲಿಕ್ಕೆ ಹೇಳು.
ವಿಶಿಷ್ಟವಾದಂಥ ವಿಶೇಷವಾದಂಥ ಅದಕ್ಕಿಂತಲೂ ಮುಖ್ಯವಾಗಿ ವಿಚಿತ್ರವಾದಂಥ ಸಭೆ ಯಾವ ಕಾಲದಲ್ಲಿ ಈ ರೀತಿಯಾದ ಯಾಕೆ ಈ ಸಭೆ ಇಂತಹ ಅಸ್ತ್ರಾವತಿಯ ವಿಶೇಷವಾದಂತಹ ಸಭೆಯನ್ನು ಕೃಷ್ಣ ನೋಡಿ ಹೋಗಲಿ. ಇದಕ್ಕಾಗಿ ನಿನ್ನ ಆಗಮನ ಅದಕ್ಕಾಗಿ ಗೌರವದಲ್ಲಿ ಅಷ್ಟೆಲ್ಲ ಸಿದ್ಧತೆ ಮಾಡಿದ್ರು. ಯಾರಿಗೂ ಮಾಡಿದ್ದಿಲ್ಲ ಈ ಗೌರವ ಖಂಡಿತ ನನ್ನ ಬಗ್ಗೆ ಎಲ್ಲಿದ್ರೂ ಅವನಿಗೆ ಗೌರವವೇ ಇಲ್ಲ. ಗೋಪಾನಂದನಿಗೆ ಹಿಂದೇನು ಕಜ್ಜರಾಡಿದ್ದು ಇಲ್ಲಿವರೆಗೆ ಮಾತು ಹೇಳ್ತಾರೆ. ಹೌದು, ನನ್ನ ಕುರಿತಾಗಿ ಧರ್ಮರಾಜನ ರಾಯಭಾರಿಯಾಗಿ ಬಂದವಾಗುವಂತ ವಿಶ್ವಾಸದ ಗೌರವ ಭಾವನೆ ಖಂಡಿತ ಅದು ನಿಜ ಸಿದ್ಧತೆ ಯಾಕಂದ್ರೆ ಇಂಥ ಒಂದು ವಿಶಿಷ್ಟವಾದಂತಹ ಸಭೆಯನ್ನು ಈ ತರದ ಕಷ್ಟ ನೋಡಿ ಭಯಗೊಂಡು ಬಂದ ಕಾರ್ಯವನ್ನು ಮರೆತು ಓಡಿ ಹೋಗಿ ನಾನು ಎನ್ನುವ ದುರುದ್ದೇಶದಿಂದಲೇ ಈ ಪುರೋಹಿತ ಸಭೆ ಮಾಡಿದ್ದಾರೆ. ಅದಲ್ಲ ಅಂತಾದ್ರೆ ಈಗ ನಮ್ಮ ಭಗವಾನ ಅವರಾಗಿ ಆದರೂ ನೋಡು, ಗಾಢಗರ್ಭದಿಂದ ಎತ್ತರದ ಪೀಠವನ್ನೇ ನೋಡಿಯೂ ನೋಡದೇ ಇದ್ದ ಹಾಗೆ ಕುಳಿತುಕೊಂಡಿದ್ದಾರೆ. ಈ ರೀತಿಯಲ್ಲಿ ವರ್ತಿಸುವ ಕಾರಣ ಗೊತ್ತಾ? ಸ್ವಯಂ ಬುದ್ಧಿ ಅಲ್ಲವೇ? ಬರೇ ಸುಕ್ಕಲ್ಲ, ಪರಬುದ್ಧಿ. ನೋಡು, ಆಚೆ ಈಚೆ ಇದ್ದಾರೆ ದುಷ್ಟ ಚತುಷ್ಟಿಯರು, ಕರ್ಣ ದುಶಾಸನ ಶಕುನಿ ಸೈಂಧವ. ಹೌದು, ಇವರೆಲ್ಲವರ ಒಡನಾಟ. ಹಾಗಾಗಿಯೇ ಒಳ್ಳೆಯವರನ್ನೆಲ್ಲ ದೂರ ಇರಿಸಿದ್ದಾರೆ. ಈ ಕೇಳುವರು ಕೆಟ್ಟವರು ಬಹಳ ಹತ್ತದಲ್ಲೇ ಇರ್ತಾರೆ. ಇವರನ್ನು ಹತ್ತಿರದಲ್ಲಿ ಇರಿಸಿಕೊಂಡಿದ್ದಾರೆ. ಇವರದ್ದೇ ಒಡನಾಟ, ಇವರದ್ದೇ ಆಟ. ಅದಕ್ಕೆ ಇವರಷ್ಟು ಮುದ್ರೆ ಒತ್ತುವುದಷ್ಟೇ. ಹಾಗಾಗಿ ಇವರ ಒಡನಾಡಿ ಕೆಟ್ಟ. ಖಂಡಿತ ಅನುಮಾನವೇ ಬೇಡ. ಒಳ್ಳೆಯವರ ಒಡನಾಟ ಮಾಡಿದರೆ ಒಳ್ಳೆಯದೇ ಆಗ್ತದೆ. ಕೆಟ್ಟವರ ಒಡನಾಟ ಮಾಡಿ ಒಳ್ಳೆಯದಾದ ಯಾರು ಇಲ್ಲ. ಶ್ರೀಗಂಧ ಹೊತ್ತವರೊಡನೆ ಮುದ್ದಾಡಿದರೂ ಒಳ್ಳೆಯದೇ ಆಗ್ತದೆ. ಸಗಣಿ ಹೊತ್ತವರೊಡನೆ ಸದಸ್ಯವೇ ಆದರೂ ಒಳ್ಳೆಯದಾಗಿದೆ. ಮಾಡಬಾರ್ದು. ದುರ್ವಾಸನೆ ಮೀಗೆ ಲೇಪಿಸಿಕೊಟ್ಟೆ ಗೌರವ ಅಷ್ಟೇ. ಅವರ ಒಡನಾಡಿಯೇ ಹಾಳಾಗಿ ಹೋಗ್ತಾ ಇದ್ದಾರೆ. ಆದರೆ ನಾವು ಮುಂದೆ ಕಾರ್ಯವನ್ನು ಮರೆಯುವ ಹಾಗಿಲ್ಲ. ಹೌದು, ಅದು ಈ ಕಡೆ ನೋಡುವುದೇ ಇಲ್ಲ. ನಾನು ಅವನನ್ನು ಮಾತನಾಡಿಸ್ತೇನೆ. ನಾನು ಮಾತನಾಡಿಸುವ ಪರಿಯನ್ನು ನೀನು ಸರಿಯಾಗಿ ನೋಡ್ತಾ ಇರಬೇಕು. ಮಾತಾಡೋದು ಕೇಳಿ ಕೇಳುದ ಮಾತಾಡೋದು ಕೇಳುವುದಲ್ಲ, ನೋಡುವುದು. ಇದು ಈ ಹೊಸ ಪರಿ ಇದೆ. ಮಾತನಾಡುವುದನ್ನು ನೀನು ನೋಡ್ತೇವೆ. ಯಾಕೆ ಮಾತನಾಡುವುದಿಲ್ಲ ಅಂತ ಕೂತಿಕೊಂಡವನಲ್ಲ. ನೋಡಿದ್ರೆ ಕಾಣಿಸ್ತೇನೆ. ನಾನು ಮಾತನಾಡಿಸಬೇಕು ಅಂತಾದ್ರೆ ಏನಾದರೂ ಒಂದು ಚಾತುರ್ಯವನ್ನು ಕರೆಯಬೇಕು. ಅವ ಕುಳಿತಲ್ಲೇ ಇದ್ರೆ ಮಾತನಾಡುವ ಲಕ್ಷಣ ಕಾಣಿಸುವುದಿಲ್ಲ. ಅವನನ್ನು ಸ್ಥಳಾಂತರ ಮಾಡಬೇಕು. ಆ ಪರಿಯನ್ನು ನೀನು ನೋಡ್ಬೇಕು. ನಾನು ಹೇಗೆ ಸ್ಥಳಾಂತರ ಮಾಡುವ ಹಾಗೂ ಮಾತುಕತೆ ಉಂಟು. ಹೌದು, ಅಷ್ಟ ಆದ್ಮೇಲೆ ಮಾತುಕತೆಯನ್ನು ಮುಂದುವರಿಸ್ತೇನೆ. ಪಾಂಡವರಿಗಾಗಿ ರಾಜ್ಯವನ್ನು ಬೇಡಿಕೆ. ಯಾರು ನಾನು ಬೇಡುವ ಕೆಲಸವೇ ಬೇಡ. ಯಾಕೆ? ಅಕ್ಷರ ಕೆಲಸ ನೀನು ಯಾಕೆ ಮಾಡಬೇಕಾದ ಅನಿವಾರ್ಯತೆ ಉಂಟು? ನನಗಾಗಿ ಅಂತವರಲ್ಲಿ ನನಗಾಗಿ ನಾನು ಬೇಡುವುದೇ ಅಲ್ಲ. ಪಾಂಡವರ ರಾಯಭಾರಿಯಾಗಿ ಬಂದಂತ ಅಂದ್ರೆ ಪಾಂಡವರಿಗಾಗಿ 5 ಗ್ರಾಮವನ್ನಾದರೂ ಬೇಡ್ತೇನೆ. ಅದಕ್ಕೂ ಒಪ್ಪಲಿಲ್ಲ ಅಂತಾದ್ರೆ ಸ್ಥಿರವಾದ ದಾರಿಗೆ ಭೂಮಿ ಹಾಳಾಗಿ ಹೋಗ್ತಾರೆ. ನಾವು ಮುಂದೆ ಹೋಗ್ಬೇಕು. ನೋಡಿದ್ರ ಇವತ್ತು ಸಭಾವಲಯ ವಲಯದ ವಂದನೆಯಿಂದ ನಾವಾದ್ರೆ ಎದುರಾಳಿಯಾಗಿ ಅಂದ್ರೆ ಮುಂಭಾಗದಿಂದ ಇಬ್ಬರು ಬರ್ತಾ ಇದ್ದಾರೆ.
ಜೊತೆಯಲ್ಲಿ ಒಬ್ಬ ಬಂದಿದ್ದಾನೆ. ನಿಜವಾಗಿ ಈ ಕ್ಷತ್ರಿಯರು ಮಾತ್ರ ಈ ಸ್ಥಳಕ್ಕೆ ಬರಬೇಕು. ಆದ್ರೆ ಒಬ್ಬ ಈ ನಕುಲದವ ಇಲ್ಲಿಯವರೆಗೆ ಬಂದಿದ್ದಾನೆ. ಬರುವ ಬಗೆ ನೋಡಿದ್ರ ಹೇಗೆ ಹೇಗೆ ಅವನ ಕಿವಿಯಲ್ಲಿ ಇವನು ಬಾಯಿ, ಇವನ ಕಿವಿಯಲ್ಲಿ ಅವನ ಬಾಯಿ, ಎಲ್ಲ ಜೋಡಿ. ಅವನ ಹೆಗಲ ಮೇಲೆ ಇವನ ಕೈ, ಇವನ ಹೆಗಲ ಮೇಲೆ ಅವನ ಕೈ, ಅವನ ಕೈ ಇವನ ಹೆಗಲ ಮೇಲೆ ಇರಲಿ ವರ್ಷ ಆಯ್ತು. ಆದ್ರೆ ಇವು ಅವನ ಹೆಗಲ ಮೇಲೆ. ಹಾಗಾದರೆ ಶಿಷ್ಟಾಚಾರ ಗೊತ್ತಿಲ್ಲ ಅಂತ ಆಯ್ತು. ಯಾವುದು ಯಾವುದು ನಿಯಮ, ಶಿಸ್ತು ಹೀಗೆಲ್ಲ ಇರುತ್ತದೆ. ಅದ್ಯಾವುದು ಗೊತ್ತಿಲ್ಲ ಇವರಿಗೆ. ಬರೇ ಹೀನ ಕುಲದವರು ಮಾಡುವ ಕಾರ್ಯವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವ ಹೀನ ಕುಲದವ ಆಯ್ತಲ್ಲ, ಇವು ಕೊಂದರ ಜೊತೆಯಲ್ಲಿ ಬೆಳೆದವ. ಅವರಿಗೆಲ್ಲ ಅರಸು ಮಕ್ಕಳ ಸಭೆ ಏನು ಗೊತ್ತು? ಎಲ್ಲಾದ್ರೂ ಕಾಡು ಪ್ರದೇಶದಲ್ಲಿ ಇಷ್ಟು ಗೋವುಗಳ ಅಥವಾ ಇಷ್ಟು ಗೊಲ್ಲಂತಿಯರು ಅವರ ನಡುವೆ ಇದ್ದು ಗೊತ್ತು ಹೊರತು ಅರಸು ಮಕ್ಕಳ ಸಭೆಯನ್ನು ಹೊಕ್ಕು ಗೊತ್ತಿಲ್ಲ. ಬರುವುದು ಟಿವಿ ನೋಡಿದೀವಿ. ಈ ಸೂರ್ಯನ ಬೆಳಕಿಗೆ ಮೀನುಂಬಳದ ಟಿವಿ ಕಂಡಿತ್ತು ಸಾಧ್ಯವೇ? ಹಾಗೆ ಆ ಟಿವಿ ನಮ್ಮೆದುರಿನಲ್ಲಿ ಕಂಡಿದ್ದ. ಯಾಕೆಂದ್ರೆ ನಾವು ಅರಸು ಮಕ್ಕಳು. ಮತ್ತೊಂದು ಮಾತುಂಟು, ಏನು ಬಡವನಿಗೆ ಶ್ರೀಮಂತಿಗೆ ಬಂದ್ರೆ ಬೆಳೆದಿಂಗಳಿಗೂ ಕೊಡೆ ಹಿಡಿತಾನಂತೆ. ಅಗತ್ಯ ಉಂಟ? ಅವಶ್ಯಕತೆ ಇಲ್ಲ. ಇವನು ಹಾಗೆ ಅವನಿಗೆ ಮನಸ್ಸಲ್ಲಿ ಒಂದೊಂದು ಏನು ಯಾರ್ಯಾರಿಂದಲೂ ಆಗದೇ ಇದ್ದಂತ ಹಸ್ತಿನಾವತಿಯ ದಾಯಭಾಗವನ್ನ ಬಿಡಿಸಿಕೊಡುವುದಕ್ಕೂ ಹೀಗೆ ಇತ್ಯರ್ಥ ಮಾಡುವುದಕ್ಕೂ ತಮ್ಮನ್ನ ಕರೆದಿದ್ದಾರೆ. ಹಾಗಾಗಿ ನಾವೇನು ಮಾಡ್ಬೇಕು? ಇಡೀ ಸಭೆಗೆ ಒಂದು ಕಟ್ಟಾಗಿದೆ ಅನ್ನೋದು. ಯಾರು ಅವನು ಮಾತಾಡಿಸ್ಬಾರ್ದು. ಬರದೆ ಬಹಳ ದಿವಸ ಆಗಿರ್ಬೋದು, ಮಾತಾಡಿಸ್ಬಾರ್ದು. ಮಾತಾಡಿಸಬಾರ್ದು ಮಾತ್ರ ಅಲ್ಲ, ಯಾರಾದರೂ ಕೃಷ್ಣನನ್ನ ಮಾತಾಡಿಸಿದ್ರೆ 10 ಮಣ ಬಂಗಾರ Bye.
ಏನು ಆಶ್ಚರ್ಯ ಈತ ಮಾತನಾಡಬಾರದು ಎನ್ನುವುದಾಗಿ ಕುಳಿತ ಎಲ್ಲರೂ ಮೌನವಾದರು. ಬಹುಶಃ ಒಂದು ಕೆಲಸ ಇದು ಬಹಳ ಕಷ್ಟ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ನಾನು ಮೊದಲು ಹೇಳಿದ್ದೇನೆ ಹಾ ನೋಡು ಅಂತ. ಅದೇ ನೋಡುವ ಹಾಗೆ ಇದ್ದಕ್ಕಿದ್ದಾಗೆ ಒಂದು ರೀತಿ ಭೂಕಂಪವಾದ ಅನುಭವ ಆಯಿತು. ಹೌದು, ಮೇಲಿದ್ದವರು ಕೆಳಗೆ ಅದು ನಿನ್ನ ಕಾಲ ಬಂದಿದೆ. ಎರಡೇ ದಾರಿ ಇರುವುದು. ಹಾ ಒಂದು, ಅವನನ್ನು ಮಾತನಾಡಿಸುವುದಕ್ಕೆ ನಾವು ಮೇಲೆ ಹೋಗ್ಬೇಕು. ಹಾ ಅಲ್ಲ, ನಮ್ಮೊಟ್ಟಿಗೆ ಅವ ಮಾತನಾಡಬೇಕು ಅಂತಾದ್ರೆ ಅದನ್ನು ಕೆಳಗಿರಬೇಕು. ಯಾವ ಸುಲಭ? ಆದ್ರೆ ಕೆಳಗಿದ್ದವರು ಮೇಲೆ ಹೋಗುವುದಕ್ಕಿಂತ ಮೇಲಿದ್ದವರು ಕೆಳಗೆ ಬರುವುದೇ ಸುಲಭ. ಅದನ್ನೇ ಮಾಡಿದ್ದೀಗ. ಅದು ಪಾಪ ಯಾರು ಮಾತಾಡುವುದಿಲ್ಲ, ಒಬ್ಬರು ಎದ್ದು ಬರುವುದಿಲ್ಲ, ದಂಡ ಹೇಳ್ತಾರೆ. ಹಾಗಾಗಿ ನಾವೇ ಮಾತಾಡ್ಬೇಕಲ್ಲ. ನಾವು ದಂಡ ಹಾಕಿದವನಿಗೆ ತೊಂದರೆ ಆಗಿದೆ. ಹೌದು. ಓ ಕೌರವ ಮಾವ, ಏನು ಇದು? ಹೀಗೆಲ್ಲ ಮಾಡುವುದು ಪ್ರಾಯಶಃ ನಮಗೆ ಬರಲಿ ಅಂತ ಹೇಳಿ ಕಳುಹಿಸಿದ. ನಾವು ಇಷ್ಟು ಬೇಗ ಬರ್ತೇವೆ ಅಂತ ಅವನಿಗೆ ಗೊತ್ತಾಗಿರುವಾಗಿತ್ತು ಇಲ್ಲ. ಇದ್ದಕ್ಕಿದ್ದಾಗೆ ಅನಿರೀಕ್ಷಿತವಾಗಿ ನಾವು ಬಂದೆವೋ ಇಲ್ವೋ, ಸಂತೋಷಾಧಿಕ್ಯ. ಸಂತೋಷ ಆಯ್ತು. ಹೌದು, ಯಾವಾಗಲೂ ಹಾಗೆ ಸಿಟ್ಟು ಹೆಚ್ಚು ಬಂದಾಗಲೂ ಮೈ ಮರಿ ಎಚ್ಚರಿಸುತ್ತದೆ. ಹೌದು, ದುಃಖ ಹೆಚ್ಚಾದಾಗಲೂ ಆದ್ರೆ ಮುಖ ನೋಡಿದ್ರೆ ಯಾರಿಗೂ ಅವರಿಗೆ ಇಲ್ಲ ಅಂತ ಗೊತ್ತಾಗ್ತದೆ. ಸಿಟ್ಟು ಇಲ್ಲ, ದುಃಖವೂ ಇಲ್ಲ, ಹಾಗಾದ್ರೆ ಆನಂದ. ಹಾ ನಮ್ಮ ಬರೋಣವನ್ನ ಕಂಡು ಆನಂದ ಆಯಿತು. ಹಾಗಾಗಿ ಮೈ ಮರ್ತ ಜ್ಞಾನ ತಪ್ಪಿ ಹೋಯಿತು. ಮಾವ ಏನು ಓ ಅದಲ್ಲ, ಈ ಒಂದು ಸಾಧ್ಯತೆ ಉಂಟು. ಏನು?
ನೀನು ಹೇಳಿದ ಹಾಗೆ ಒಂದು ಹೌದು. ಅವನಿಗೆ ಸಿಟ್ಟು ಬಂದಾಗ, ಸಂತೋಷ ಆದಾಗ, ಇತ್ಯಾದಿ ಅವನು ಏನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರುವುದಿಲ್ಲ. ಆ ರೀತಿ ವರ್ತನೆಯಲ್ಲಿ ವಿಚಿತ್ರವಾದ ಬದಲಾವಣೆ ಎಲ್ಲ ಆಗಿ ಹೋಗುವುದುಂಟು. ನಾನು ಮೊದಲಾಗಿ ಬಯಸಿದ್ದು ಪ್ರಥಮ ಆದದ್ದೇ ಹಾಗೆ ಏನೋ ಮಾಡೋದಕ್ಕೆ ಹೋದ, ಆಯ ತಪ್ಪಿ ಕೆಳಗೆ ಬಿದ್ದ. ನಮ್ಮ ಯೋಚನೆ ತಪ್ಪು, ನಮ್ಮ ತೀರ್ಮಾನವೇ ತಪ್ಪು. ಯಾಕೆ? ಮತ್ತೊಂದು ಮುಖದಲ್ಲಿ ನಾವು ಯೋಚನೆ ಮಾಡಲಿಲ್ಲ. ಏನು? ಹೀಗಾಗಿರಬೇಕು. ಯಾವುದು? ಎತ್ತರದ ಪೀಠವನ್ನ ಏರಿಬಿದ್ದವನು ಆಟ. ಹೌದು. ಇದ್ದಕ್ಕಿದ್ದ ಹಾಗೆ ನಮ್ಮ ಪ್ರವೇಶ ಸ್ವಾಗತಿಸುವುದಕ್ಕಾಗಿ ತಾನೇ ಸ್ವತಃ ಎದ್ದು ಮುಂದಾಗಿ ಬರಬೇಕು ಅಂತ ಯೋಚನೆ ಬಂದಿರಬೇಕು. ಇರ್ಬೋದು. ಹಾಗಾಗಿ ಕಡಿಮೆಯಲ್ಲಿ ಒಂದು ಕಾಲು ಮೆಟ್ಲ ಮೇಲೆ ಮತ್ತೊಂದು ಕಾಲನ್ನು ಕೆಳಗಿಡುವಾಗ ತಡಬಡ ಆಯ ತಪ್ಪಿ ಬಿದ್ದ. ಆಯ ತಪ್ಪಿ ಹೋಯ್ತು. ಆದರೂ ಒಂದು ಸಿಂಹಾಸನವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಹಾಗಾಗಿ ಪೀಠ ಸಹಿತ ಬಿದ್ರು ಪೀಠ ಬಿಡುವುದಿಲ್ಲ ಅನ್ನೋ ಜಾತಿ. ಆದರೆ ಇವು ಅಡಿಗೆ ಬಿದ್ದ ಪೀಠ ಮೇಲೆ ಬಿತ್ತು ಅಷ್ಟೇ. ವ್ಯತ್ಯಾಸ ಅದೇನೆ. ಪೀಠದ ಮೇಲೆ ಹಿಮಾಲಯ, ಇವನ ಮೇಲೆ ಪೀಠ. ಓ ಬಾಬಾ, ಅಲ್ಲ ನಾವು ಅಲ್ಲಿಂದ ಬಂದವರು, ನೀನೇ ಸರಿಯಾಗಿ ಬರುವುದಿಲ್ಲವಾಗಿತ್ತು. ಯಾಕಷ್ಟು ಗಡಿಬಿಡಿ, ಯಾಕಷ್ಟು ಅವಸರ? Why?
ತಾಗಿದ್ರೆ ಇಷ್ಟು ನೋವಾಗುವುದಿಲ್ಲವಾಗಿತ್ತು. ಹ, ಅದರ ಬದಲು ಹ. ಮೇಲಿಂದ ಪೀಠ ಕಾಲಿಗೆ ಬಂದು ಬಂದಿತ್ತು. ನೋಡು ಹಾಗಾಗಿ ಬಾಬಾ ನೀನು ಸುಖವಾಗಿದ್ದೀನಿ. ನೋಡು ನಮ್ಮ ಪರಿಸ್ಥಿತಿ ನೋಡು. ಹೇಳು, ಕಣ್ಣು ತೆರೆದು ಮಾತಾಡು. ಈಗ ಎದ್ದ ಮಾತಾಡ್ತಾನೆ ಅಂತ ಭಾವಿಸಿದೆ. ಹ. ಮೂವದಾಗ ಸರಗನ್ನು ಮರೆ ಮಾಡಿ ಕುಳಿತಾನೆ. ಅವಮಾನಾಯ್ತು. ಮುಖ ತೋರಿಸಿ. ಅವಮಾನ ನನ್ನ ಮೇಲೆ ಸಿಟ್ಟು ಬಂದದ್ದು ಇರ್ಬೋದು. ಯಾಕಂದ್ರೆ ಇಷ್ಟು ದಿವಸ ಆದರೂ ಬೀಳದೆ ಇದ್ದ ಪೀಠ ಯೋಗ ಬಂದಾಗಲೇ ಬಿತ್ತು ಅಂತ ಆದರೆ ಅನಿಷ್ಟ ಅಂತ ಭಾವಿಸಿದ್ವಿ. ಇರ್ಬೋದು. ಬಾಬಾ ಯಾಕೆ ಸಿಟ್ಟು, ಯಾಕೆ ಮೋದಗೆ ಮರೆ, ಹೆಂಗಸರಾಗಿ ಮಾತಾಡಬೇಕು, ಕರುಣೆಯಿಂದ ಕೊಡಲು ಮಾತಾಡಬಾವ. ಕೃಷ್ಣ, ನಿನ್ನ ನಂಜಿನ ಮಾತು ಮುಗೀತಾ ಇನ್ನು? ನಂಜು ಇದ್ರ ಮುಗಿಸ್ಬಿಡು ಒಂದೇ ಸಾರಿ. ನಂಜು ಏನು ಬಂತಪ್ಪ? ಒಂದು ಮಾತು ಹಾ ಹೃದಯದಿಂದ ಬಂದದ್ದು ಇದು. ಹೌದು. ಕೇವಲ ನನ್ನನ್ನು ಪ್ರಚಾರಿಸುವುದಕ್ಕಾಗಿ ಹೇಳ್ತಾ ಇದ್ದೀನಿ. ಎಲ್ಲಿಯಾದರೂ ಎಲ್ಲಾದ್ರೂ ಅಲ್ಲ, ಇಲ್ಲೇ ಉಂಟು. ನಾನು ಏನು ತಪ್ಪು ಮಾಡಿದೆ? ಏನಯ್ಯ ಭಾವ? ಎಷ್ಟು ಪ್ರೀತಿ, ಇಂಥದ್ದೇನಯ್ಯ? ಎಷ್ಟು ಪ್ರೀತಿಯನ್ನು ಕೇಳಿದೆ. ನೊಂದು ಹೇಳಿದೆ ಅಂತ ಮಾಡಿದೆ. ಹಾ ಬಿದ್ದವನು ಎಬ್ಬಿಸುವುದಲ್ಲ ನೀನು. ಮತ್ ಸ್ವಲ್ಪ ತಲೆ ಕುತ್ಕೊಂಡ್ರೆ ಮತ್ 4 ಸಲ ಹೇಳ್ತಿದ್ದೆ ನೀನು. ನಿನ್ನ ಸ್ವಭಾವ ನನಗೇನು ಹೊಸದಲ್ಲ. ಹೆಣದ ಮೇಲೆ ಹೋಳಿಗೆ ತಿನ್ನು ಜಾತಿಯವನಿದೆ. ಮತ್ತೊಬ್ಬರಿಗೆ ಏನಾದ್ರೂ ಅವಮಾನ ಆಯ್ತು ಅದನ್ನು ನೋಡಿ ಪ್ರಚಾರಿಸ್ಕೊ. ಕೇಳ, ಎಂತ ಆಕ್ಷೇಪ ಮಹಾರಾಜ, ಇಲ್ಲಿಯವರೆಗೆ ಕೇಳದೇ ಇದ್ದ ಆಕ್ಷೇಪ. ಆಕ್ಷೇಪ ಅದು ಉದಾಹರಣೆ ಹೇಳದು. ಮತ್ತೊಬ್ಬ ಹೀನ ಸ್ಥಿತಿಯಲ್ಲಿದ್ದಾಗ ಸಾಧ್ಯ ಆದಷ್ಟು ಸಹಾಯ ಮಾಡಬೇಕು. ಹೇಳಿದ್ದೇನೆ, ಈ ರೀತಿ ಉರುಳುವುದು ಸರಿಯೇ? ನನ್ನ ಕಾಲಿಗೆ ನೋವಾಯ್ತು, ಗೋಗಲ್ ಕಾಯೋದಕ್ಕೆ ಎಲ್ಲಿಯೋ ಅರಮನೆ ಹೋಗ್ತಿದ್ಯಾ? ಅಲ್ಲಪ್ಪ ಗಾಡಿಗೆ ಗಾಡಿಗೆ ಅಲ್ವಾ? ಅಲ್ಲಿ ಕಲ್ಲು ಮುಳ್ಳು ಅಲ್ಲ ಇಲ್ವಾ? ಅದು ಅಡಿಯಲ್ಲಿ ಇದು ಮೇಲ್ತಾಗಿದೆ ಮಹಾರಾಜ. ಅದಾಗಿದೆ ಇದ್ದದ್ದು ನಿನಗೆ ಇಲ್ಲ ಅಲ್ವಾ? ಇದು ಕಿರೀಟ. ಕೇಳ, ಪೀಠ ಸಹಿತ ನಾನು ಬಿದ್ದದ್ದಲ್ಲ, ಪೀಠವೇ ನಾನು ಹಿಡ್ಕೊಂಡದ್ದು. ಯಾಕೆ ಕೇಳು? ಹೊಸ ವ್ಯಾಖ್ಯಾನ. ಸಾಧಾರಣ ಸತ್ಯ ಅದು. ಕೇಳು, ಕೇಳು. ಅದೇಂದ್ರೆ ಹತ್ತಿರ ಇತಿಹಾಸದಲ್ಲೆಲ್ಲಾದ್ರೂ ಪೀಠ ಬಿದ್ದದ್ದು ಉಂಟಾ? ಇಲ್ಲ ಇಲ್ಲಿವರೆಗೆ ಈವರೆಗೆ ಬಂದದ್ದಿಲ್ವಾ? ಬಂದದ್ದುಂಟು. ಆಗೇನಾದ್ರೂ ಪೀಠ ಬಿದ್ದಿದೆ ಇಲ್ಲ. ಅಂದ್ರೆ ನನ್ನ ಬಿಟ್ಟು ಬೇರೆಯವ್ರಿಗೆ ಒಪ್ಕೊಳ್ಳುವುದಿಲ್ಲ ಆ ಪೀಠ ಅಂತ. ಆಮೇಲೆ ಮತ್ತೇನಂತೆ, ಹೆಂಗಸರ ತರ ಮುಖ ಮುಚ್ಚಿಕೊಂಡೆ ಅಂತ ಹೇಳಿದೆ. ಸೆರಗನ್ನು ಮರೆ ಮಾಡಿಕೊಂಡಿದ್ದೆ. ಅದಲ್ಲ, ನೀ ಬಂದಾಗೆ ಪೀಠ ಬಿತ್ತು. ನಿನ್ನ ದರಿದ್ರ ಕಾಲು ಯಾವಾಗ ಸ್ಪರ್ಶ ಆಯ್ತಾ ಆ ಪೀಠ ಹಾಗಾಗಿ ಬಿತ್ತು. ನೋಡಿ ಮುಸ್ಕಾಯ್ಕೊಳ್ಳದೆ ಇದ್ರೆ ನೀನ್ ನೋಡ್ತಾ ಇದ್ರೆ ಪೀಠ ಅಲ್ಲ, ಈ ಸಭಾಭವನ ಬಿದ್ರು ಬಿತ್ತು. ಹಾಗಾಗಿ ನಾನು ಮುಸ್ಕಾಯ್ಕೊಂಡೆ. ಆದ್ರೆ ಬಿಡ ಅಂತ ನೀನು ಪಾಂಡವರ ರಾಯಭಾರಿಯಾಗಿ ನಮ್ಮ ಅಂತ ನಿನಗೆ ಒಬ್ಬ ರಾಯಭಾರಿಗೆ ಕೊಡಬೇಕಾದ ಗೌರವವನ್ನು ಕೊಡಬೇಕೆಂದು ನಾನು ಎಷ್ಟೆಲ್ಲ ಸಿದ್ಧತೆ ಮಾಡಿದ್ದೆ. ನೋಡ, ಹಸ್ತಿನಾವತಿಯಲ್ಲಿ ನೀನು ಬರುವ ದಾರಿಯಲ್ಲೆಲ್ಲ ಅಲಂಕಾರ. ಆಮೇಲೆ ಎಷ್ಟೋ ಮನೆಯ ದಂಪತಿಗಳು ಮನೆಯ ಬಾಗಿಲಲ್ಲಿ ನಿನ್ನನ್ನು ಪೂಜಿಸಬೇಕು ಎಂದು. ಇನ್ನು ಎಷ್ಟೋ ಮನೆಯಲ್ಲಿ ಹೆಂಗಸರು ಮಕ್ಕಳು ಕೃಷ್ಣ ಬಂದು ಹೋದ ಮೇಲೆ ಊಟ ಮಾಡೋಣ, ಕೃಷ್ಣ ಉಂಡು ಬೇಗಿದ್ರೆ ನಮ್ಮ ಹೊಟ್ಟೆ ತುಂಬುತ್ತದೆ. ಅವದೆಲ್ಲ ಶಾಪ ನಿಂಗೆ ಯಾಕೆ ಹೇಳು? ಆಗ ನಿನ್ ಕಾಲ ಆ ರೀತಿ ನೊಂದದ್ದು. ಶಾಪ ಏನು? ಪೀಠ ಬಿದ್ದದಕ್ಕೆ ಶಾಪ ಇಲ್ಲ. ಅಲ್ಲ, ಶಾಪ ಏನು ಕೇಳು. ಅವ್ರು ಒಬ್ಬರಿಗೂ ಹುಟ್ಟಿರದೆ ಅವ್ರು ಹಸಿವಿನಿಂದ ಒಪ್ಪಿಡುವಾಗ ಮಾಡಿದೆಯಲ್ಲ, ಅದು ಶಾಪ. ಇದು ಪೀಠ ಹೊಟ್ಟೆ ಮೇಲೆ ಬಿಡಬೇಕು. ಅದೆಲ್ಲ ಬಿಡ. ನನಗೂ ಗೊತ್ತು, ಈ ಹಸ್ತಿನಾವತಿಯಲ್ಲಿ ನಿನ್ನನ್ನು ಪೂಜಿಸುವ ಒಂದು ವರ್ಗವೇ ಇದೆ. ನಿನ್ನನ್ನು ಸದಾಕಾಲ ಸ್ತುತಿಸುವ ಭಜನಾ ಮಂಡಳಿ ಇದೆ.
ನನಗದು ಗೊತ್ತು. ಅವರೆಲ್ಲ ನಿನ್ನನ್ನು ಪೂಜಿಸಬೇಕು ಅಂದ್ಕೊಂಡು. ಬೇಡ, ನಾನು ರಾಯಭಾರಿಯಾಗಿ ಬಂದವ ಎಂದಾಗ ಅವನನ್ನು ನಮ್ಮ ಘನತೆಗೆ ತಕ್ಕಂತೆ ಗೌರವ ಹೌದು. ಆ ದೃಷ್ಟಿಯಿಂದ ಸಿದ್ಧಪಡಿಸಿದ್ರೆ ನೀನು ನಮ್ಮ ಮನೆಗೆ ಬರದೆ ಅದು ಕುಲವಿಹೀನ ಮುಗಿದುನ, ಕುಲವಿಹೀನ ಮುಗಿದುನ, ನಿನಗೆ ಒದಗಿ ಬರಸಲಿಲ್ಲ. ಸಂಸ್ಕೃತಿಯ ಸೈನ್ಯದವರಿಗೆ ಈಶ್ವರ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಬೇಡ, ಕುರುಡರೇ ಆಗಿರಲಿ ನಮ್ಮ ತಂದೆಯವರು, ಈ ಒಂದು ಶಬ್ದ ಆದ್ರೂ ಕೇಳಬೇಕು. ಕೃಷ್ಣ 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 ಅವ್ರಿಗೆ ಯಾರ ಮನೆಗೂ ಹೋಗದೆ ಅವನ ಮನೆಗೆ ಹೋದೆ. ಸರಿ, ಅದು ರೂಢಿಯ ಮಾತು. ಕೋಣನಿಗೆ ಕೊಳಪೆ ಹೊಂಡುವೆ ಮಾನ ಸರೋವರ ಬಂತು. ಏನದ್ರ ಅರ್ಥ? ಅದು ಒಳ್ಳೆ ಪರಿಶುದ್ಧವಾದ ಕೆರೆಯಲ್ಲಿ ಬಿಟ್ಟು ಸಂತೋಷ ಆಗುದಿಲ್ಲ, ಕೊಳಪೆ ಹೊಂಡಕ್ಕೆ ಹೋಗ್ಬೇಕು. ಹಾಗೆ ನೀನು ಅವನ ಮನೆಗೆ ಹೋದೆ. ನೀವಿಬ್ಬರು ಜೋಡಿ. ಅಂದ್ರೆ ನಾನು ಕೋಣ ನೀನು ಕೊಳಪೆ ಉಂಟು. ಅಷ್ಟೇ ಅಲ್ಲ, ಪಾಂಡವರಲ್ಲ ನನಗೆ ವೈರಿಗಳು. ನೀನು ಅಗಳು ನೀ ನನಗೆ. ನೀ ಅವನ ಮನೆಗೆ ಹೋದ್ ಹೇಗಾಯ್ತು ಗೊತ್ತಾ? ಅಥವಾ ನಿಮ್ಮಿಬ್ಬರು ಜೋಡಿ ಹೇಗಾಯ್ತು ಗೊತ್ತಾ? ಕೆಂಪು ದೇವರಿಗೆ ಬರ ಜಾಗಟೆ, ಹಳೆ ದೇವರು ಸುಳ್ಳು ಪೂಜಾರಿ. ಅವಿವೇಕಿ, ಜ್ಞಾನ ಶೂನ್ಯ, ಕುಮಾರಕ. ಹೆಣವರು ಪ್ರಸಂಗ ಬರ್ತದ ಅಂತ ಅಲ್ಲ, ಮನೆಯಿಂದೂ ಇಲ್ಲ, ಸಮೀಪ ಇಲ್ಲ, ಏನು ಸಮಸ್ಯೆ ಅಲ್ಲ. ನಾಳೆ ಮಾತ್ರ ಇಲ್ಲಿಂದ ಸಾಗರದವರೆಗೂ, ಸಾಗರ ಅಂತ ಸಮುದ್ರದವರೆಗೂ ಯಾರು ತಿರುಗಾಟುವ ಆಟುವೆ